ಆದರೆ ಈಗ ನನ್ನ ಎಲ್ಲ ಯೋಚನೆಗಳು ದೂರ ಆಯಿತು. ನಿಮ್ಮಿಬ್ರಿಗೂ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು ಅಂತ ನನಗೆ ಗೊತ್ತು. ಆದರೆ ನೀವೇನು ಯೋಚನೆ ಮಾಡಬೇಡಿ, ಅವನಿಗಿಂತ ಒಳ್ಳೆ ಹುಡುಗ ನನಗೆ ಸಿಗಲ್ಲ. ನಾನು ಅವನ ಜೊತೆ ಇದ್ರೆ ಜೀವನ ಪೂರ್ತಿ ಖುಷಿಯಾಗಿರ್ತೀನಿ. ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಹುಡುಗ, ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳುವಂಥ ಹುಡುಗ, ಮುಖ್ಯವಾಗಿ ಅಪ್ಪಂಗೆ ಇಷ್ಟವಾಗಿರೋ ಹುಡುಗ. ಹಾಗಾದ್ರೆ ಈ ಮದುವೆಗೆ 100% ಓಕೆ ಇದೆ ನನಗೆ. ನೀವು ಮದುವೆ ಡೇಟ್ ಫಿಕ್ಸ್ ಮಾಡಿ. ಚಿಕ್ಕಪ್ಪ ಚಿಕ್ಕಮ್ಮ, ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ನಿಮಗೆ ವಿಷಯ ನಂಬಕ್ಕಾಗ್ತಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಿದೆ. ಆದರೆ ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಮನಸ್ಫೂರ್ತಿಯಾಗಿ ಈ ಮದುವೆಗೆ ಒಪ್ಕೊಂಡಿದ್ದೀನಿ. ಅಪ್ಪನೂ ಒಪ್ಕೊಂಡಿದ್ದಾಗಿದೆ. ಹೀಗಿರೋವಾಗ ಈ ವಿಷಯದ ಬಗ್ಗೆ ಮತ್ತೆ ಯೋಚನೆ ಮಾಡೋದಾಗ್ಲಿ ಮಾತಾಡೋದಾಗ್ಲಿ ಅವಶ್ಯಕತೆನೇ ಇಲ್ಲ. ನೀವು ಅಷ್ಟೆ, ಏನೂ ಯೋಚನೆ ಮಾಡಬೇಡಿ, ನೆಮ್ಮದಿಯಾಗಿರಿ. ನಾನು ಅವನ ಕೈ ಹಿಡಿದ್ರೆ ತುಂಬ ಖುಷಿಯಾಗಿರ್ತೀನಿ. ಇನ್ನೇನು, ಇವಳು ಇಷ್ಟಪಟ್ಟ ಮೇಲೆ ಮುಗೀತು. ಒಟ್ಟಿನಲ್ಲಿ ಇವಳು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಬಾ. ಅಕ್ಕ, ಈಗಲೂ ಇವಳು ಊಟ ತಿಂಡಿ ಮಾಡಿಲ್ಲ ಅಂದ್ರೆ ಮತ್ತೆ ಇವಳನ್ನ ಆಸ್ಪತ್ರೆಗೆ ಸೇರಿಸ್ಬೇಕಾಗುತ್ತೆ. ಇಡೀ ರಾತ್ರಿ ಆ ಡಾಕ್ಟ್ರು ನರ್ಸು ಬರೋದು, ಕೈಗೆ ಚುಚ್ಚೋರು ಹೋಗೋರು. ಇದುವರೆಗೂ ಒಂದು ಸಣ್ಣ ಗೇರು ನನ್ನ ಮಗಳು ಮೈ ಮೇಲೆ ಬೀಳ್ದಿರೋ ಹಾಗೆ ನಾನು ನೋಡ್ಕೊಂಡಿದ್ದೀನಿ. ಆದ್ರೆ ಹಾಳಾದ ಪ್ರೀತಿ ಪ್ರೇಮದಿಂದ ನನ್ನ ಮಗಳು ನನ್ನ ಕಣ್ಣೆದುರಿಗೆ ನೆರಳೋ ಹಾಗಾಗೋಯ್ತು. ಇಂಥ ಮಕ್ಕಳನ್ನ ಹೆತ್ತಿದ್ದಕ್ಕೆ ನಾವು ಕಣ್ಣಿನಲ್ಲಿ ಕೈ ತೊಳಿಬೇಕು ಅಷ್ಟೇ. ಅಲ್ಲ, ಅಪ್ಪ ಅಮ್ಮನಿಗಿಂತ ಈ ಪ್ರೀತಿನೇ ಹೆಚ್ಚಾಗೋಯ್ತಲ್ಲ ಇವ್ರಿಗೆ. ಸಾಕು ಸುಮ್ಮನೆರಕ್ಕ. ಅವಳು ಈಗಾಗೋದಕ್ಕೆ ಬರೀ ಪ್ರೀತಿ ಪ್ರೇಮ ಕಾರಣ ಅಷ್ಟೇ ಅಲ್ಲ, ನೀವುಗಳು ಕಾರಣನೇ. ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಈ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಹುಡ್ತಾ ಇರುತ್ತೆ ಅಕ್ಕ. ನಾವು ಅಪ್ಪ ಅಮ್ಮ ಆದವರು ಅದನ್ನ ಅರ್ಥ ಮಾಡ್ಕೊಂಡು ಅವ್ರ ಆಸೆನ ನೆರವೇರಿಸ್ಬೇಕು ಅಷ್ಟೇ. ಏನ್ ನೀನ್ ಮಾತಾಡ್ತಾ ಇರೋದು? ಎಲ್ಲದಕ್ಕೂ ನಾನೇ ಕಾರಣ, ನಂದೇ ತಪ್ಪು ಅನ್ನೋ ಹೇಳ್ತಿದ್ಯಲ್ಲ. ಇಷ್ಟಕ್ಕೂ ಇವಳನ್ನ ಬೇಡ ಅಂದಿದ್ ಯಾರು? ಆ ಸುಬ್ಬ ತಾನೆ. ಅದಕ್ಕೆ ತಾನೇ ಅವಳ ಗತಿ ಇಲ್ಲಿಗೆ ಬಂದು ನಿಂತಿರೋದು. ಅಕ್ಕ, ಅವನೇನೋ ಬೇಡ ಅಂದ ಸರಿ, ಆದ್ರೆ ನೀನು ಅದನ್ನೇ ಕಾಯ್ಕೊಂಡು ಕೂತಿರೋಳ್ ತರ ಒಳ್ಳೇದೇ ಆಯ್ತು ಅಂತ ಸುಮ್ಮನಾಗ್ಬಿಟ್ಟೆ ಅಲ್ವಾ? ಮಗಳಿಗೋಸ್ಕರ ಅವಳ ಹತ್ರ ಮಾತಾಡೋದ್ ಬಿಟ್ಟು ಸುಬ್ಬನ ಈ ಮದ್ವೆಗೆ ಒಪ್ಸೋದ್ ಬಿಟ್ಟು ನನ್ಗೆ ನನ್ನ ಪ್ರತಿಷ್ಠೆನೆ ಮುಖ್ಯ ಅನ್ನೋ ತರ ಆಡ್ಬಿಟ್ಟೆ. ಅಲ್ಲಕ್ಕ, ಮಿನಿಸ್ಟ್ರು PA-ಗಿಂತ ಅಳಿಯಬೇಕಾಕ ನಿನ್ಗೆ? ನೋಡು, ಅದೆಲ್ಲ ಮುಗ್ದೋದ್ ಕತೆ. ಮತ್ತೆ ಅದನ್ನೆಲ್ಲ ಮಾತಾಡಿ ನನ್ ತಲೆ ಕೆಡ್ಸ್ಬೇಡ ಸರ್ಸು. ಅಮ್ಮ, ನಾವು ತಲೆ ಕೆಡ್ಸ್ಕೊಳ್ದೆ ಹೋದ್ರು ಜೀವಲಿ ತಲೆಯಿಂದ ಸುಬ್ಬನ್ ತೆಗೆದುಹಾಕಕ್ ಆಗತ್ತಾ ಹೇಳು? ನಿನ್ನೇನೋ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ, ನನ್ನ ಮಗಳನ್ನ ಉಳಿಸ್ಕೊಂಡ್ವಿ. ಹಾಗಂತ ದಿನ ಹೊತ್ಕೊಂಡು ಆಸ್ಪತ್ರೆಗೆ ಓಡಾಡಕ್ಕಾಗತ್ತಾ? ಒಂದು, ಇವಳು ಬದಲಾಗ್ಬೇಕು, ಇಲ್ಲ ಇವಳು ಅನ್ಕೊಂಡಿರೋದಾಗ್ಬೇಕು. ನೋಡಕ್ಕ, ಅಪ್ಪ ಅಮ್ಮನೇ ಆಗ್ಲಿ, ಅಕ್ಕಪಕ್ಕದವರೇ ಆಗ್ಲಿ, ಸಂಬಂಧಿಕರೇ ಆಗ್ಲಿ, ಯಾರು ಏನ್ ಅನ್ಕೊಂತಾರೆ ಅನ್ನೋದನ್ನು ಯೋಚನೆ ಮಾಡ್ದೆ ಸುಬ್ಬನ ಮದ್ವೆನೇ ಆಗ್ಬಿಟ್ಟಿದೀನಿ, ಆ ಮನೆ ಸೊಸೆನೇ ಆಗ್ಬಿಟ್ಟಿದೀನಿ ಅನ್ನೋ ತರ ಆಡ್ತಿದ್ಲು ನಮ್ ಶ್ರೀವಲ್ಲಿ. ಅಲ್ಲಕ್ಕ, ಅಷ್ಟು ದೂರ ಹೋದೋಳ್ನ ಮತ್ ಹೇಗಕ್ಕ ವಾಪಸ್ ಕರ್ಕೊಂಡ್ ಬರಕ್ಕಾಗತ್ತೆ? ಇದೇ ತರ 4 ದಿನ ಊಟ ತಿಂಡಿ ಬಿಟ್ಟು ಕೂತ್ಲು ಅನ್ಕೋ, ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ. ಆಗೇನಕ್ಕ ಮಾಡ್ತೀಯಾ? ರೀ, ಶ್ರಾವಣಿ ಅಮ್ಮನ ಕೈ ಇಡ್ತಿರೋ ಅದೃಷ್ಟವಂತ ಯಾರು? ಶ್ರಾವಣಿ ಅಮ್ಮವ್ರ ಕೈ ಹಿಡಿಯೋದು ಮಾತ್ರ ಅಲ್ಲ ಕಣೆ, ದೊಡ್ಡ ಮನೆಗೆ ಹಳಿನಾಗೋನು. ಯಜಮಾನ್ರಿಗೆ ಗಂಡ್ಮಕ್ಳು ಇಲ್ಲ ಅನ್ನೋ ಕೊರತೆನ ನೀಗ್ಸೋನು ಅಂತ ಅನ್ನು.
ಒಂದು ಅರ್ಥದಲ್ಲಿ ಆ ಮನೆಗೆ ಮಗನಾಗಿ ಹೋಗೋನು ಅನ್ನೋ. ಅಯ್ಯೋಯ್ಯೋಯ್ಯೋ ಆ ಅದೃಷ್ಟವಂತ ನಮ್ಮ ಕಾರ್ತಿಕೇಯನೇ ಆಗಿದ್ದಿದ್ರೆ ಏನೋ ಅನ್ಕೊಂಡಿದ್ದೆ, ಏನೇನೋ ಆಗ್ತಿದೆಯಲ್ಲಪ್ಪ. ಪದ್ಮನಾಭ ಅವರೇ, ಹುಡುಗ ಯಾರು ಅಂತ ಹೇಳಲೇ ಇಲ್ಲ. ಕಾಂತಮ್ಮನವರೇ, ನಮ್ಮ ಶ್ರಾವಣಿ ಅಮ್ಮವ್ರಿಗೆ ರಾಜ್ಕುಮಾರ್ ಅಂತ ಹುಡುಗನೇ ಸಿಕ್ಕಿರ್ತಾರೆ. ಯಜಮಾನ್ರು ಶ್ರಾವಣಿ ಅಮ್ಮವ್ರಿಗೆ ಹುಡುಗನ ಹುಡುಕ್ತಿದ್ರಂತೆ, ಈಗ ಸಿಕ್ಕಿರ್ತಾನೆ. ಹುಡುಗನ ಬಗ್ಗೆ ಎಲ್ಲ ತಿಳಿದ್ಮೇಲೆ ಸುಬ್ಬು ನಮ್ಗೆ ಹೇಳ್ತಾನೆ. ಅಪ್ಪ, ಅಂತೂ ಇಂತೂ ನಮ್ಮ ಶ್ರಾವಣಿ ಅಮ್ಮನಿಗೆ ಕಂಕಣ ಭಾಗ್ಯ ಕೂಡು ಬಂತು. ಒಳ್ಳೆ ಮನೆ ಸಿಗ್ಲಿ, ಒಳ್ಳೆ ಗಂಡ ಸಿಗ್ಲಿ, ಒಳ್ಳೆ ಅತ್ತೆ ಮಾವನು ಸಿಗ್ಲಿ. ಪಾಪ ಶ್ರಾವಣಿ ಅಮ್ಮನಿಗೆ ತಾಯಿ ಪ್ರೀತಿನೇ ಸಿಕ್ಕಿಲ್ಲ, ಅದನ್ನು ನೀಗಿಸುವಂತ ಅತ್ತೆ ಸಿಗ್ಲಿ. ಹೌದು ಹೌದು, ಯಾವುದೇ ತೊಂದರೆ ಆಗದೆ ಶ್ರಾವಣಿ ಅಮ್ಮವ್ರ ಮದುವೆ ಚೆನ್ನಾಗಿ ಆಗಬೇಕು. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಂಥ ಹುಡುಗನೇ ಅವ್ರ ಕೈ ಹಿಡಿಬೇಕು. ಅವ್ರ ಮದುವೆ ಚೆನ್ನಾಗಿ ಆಗಲಿ ಅಂತ ಆ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ದೀನಿ. ನಿಜನೇನ್ರಿ? ತಗೊಳ್ಳಿ ಸ್ವೀಟು. ಕಂದಮರೆ, ಧನು ಎಲ್ಲಿ, ವರು ಎಲ್ಲಿ? ಎಲ್ಲರೂ ಅಲ್ಲಿದ್ದಾರೆ, ಬನ್ನಿ ಬನ್ನಿ. ನಡಿ ನಡಿ ನಡಿ.